20 ವರ್ಷ ಆಯಿತು ಅಂತ ನಂಬಕ್ಕೆ ಆಗ್ತಿಲ್ಲ. ನಮ್ಮ ಜೊತೆ ಇನ್ನೂ ಇದ್ದಾರೆ ಅಂತಲೇ ಅಂದ್ಕೊಂಡಿದ್ದೀವಿ. ಇವತ್ತೆಲ್ಲ ಪೂಜೆಗೆ ಬಂದಿದ್ದೀವಿ, ಜನನೂ ಬಂದಿದ್ದಾರೆ. ಅವ್ರು ಸಂಪಾದನೆ ಮಾಡೋದು ಅಭಿಮಾನಿಗಳು ಒಬ್ಬರನ್ನೇ. ಅದಕ್ಕೆ ಅವ್ರು ಇಷ್ಟು ವರ್ಷ ಆದರೂ ಜನ ನೋಡ್ತಾ ಬರ್ತಾನೆ ಇದ್ದಾರೆ. ಈ ಜಾಗಕ್ಕೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ದು ಇವತ್ತು ಇಲ್ಲಿ ಪೂಜೆ ಮಾಡ್ತೀವಿ, ಮನೇಲಿ ಹೋಗಿ ಪೂಜೆ ಮಾಡ್ತೀವಿ, ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಅಪ್ಪಾಜಿ ಅಮ್ಮನ ಒಟ್ಟಿಗೆ ಮಾಡಿಬಿಡ್ತೀವಿ ಇವತ್ತೇ. ಯಾವಾಗಲೂ ಅವ್ರು ಕೇಳೋದು ಒಂದೇ, ಊಟ ಮಾಡಿದ್ರ, ಚೆನ್ನಾಗಿದೆ ಕಂದ, ಊರಿಗೆ ಹೋಗಿದ್ದ, ಮಳೆ ಹೆಂಗಿದೆ, ಊಟ ಮಾಡಿ ಅಂತ ಹೇಳ್ತಾರೆ ಯಾವಾಗಲೂ. ಸಂಪತ್ತಿಗೆ ಸವಾಲ್ ಸಿನಿಮಾ ಕೂಡ ಅಭಿಮಾನಿಗಳು ಆ ಸಿನಿಮಾಗಳಿಗೆ ಸಾವೇ ಇಲ್ಲ. ಅದೊಂಥರ ಲೈಬ್ರರಿಲಿ ಇದ್ದಂಗೆ, ಯಾವಾಗ ತೆಗೆದು ನೋಡಿದ್ರೆ ಜನ ನೋಡ್ತಾ ಇರ್ತಾರೆ. ಇವತ್ತಿನ ಪರಿಸ್ಥಿತಿ ಬದಲಾದಂಥ ಸನ್ನಿವೇಶ, ನಾಟ್ಯ, ಅವರ ಜೀವನ ಶೈಲಿ ಇದೆಲ್ಲವನ್ನೂ ಗಮನಿಸ್ತಾರೆ. ನಿಮಗೆ ಏನು ಬದಲಾಗಿದೆ ಅಂತ ಅನಿಸುತ್ತೆ? ಕಾಲಕ್ರಮೇಣ ಏನೇನು ಬದಲಾಗಬೇಕು ಅದು ಬದಲಾಗ್ತಾ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಒಳ್ಳೆ ಸಿನಿಮಾಗಳು ಬರ್ತಾವೆ. ಆ ಹಿರಿಯರ ಆಶೀರ್ವಾದ ಇದೆ. ಅಪ್ಪಾಜಿ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಅವ್ರ ಆಶೀರ್ವಾದ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾನೆ ಇರುತ್ತೆ. ನಮ್ಮ ಇಂಡಸ್ಟ್ರಿ ಮಾತ್ರ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. 20 ವರ್ಷ ಹೆಂಗೆ ಹೋಗಿದೆ ಗೊತ್ತಾಗ್ತಿಲ್ಲ. ಇದು ಹೀಗೇ ಇರುತ್ತೆ. 20, 30, 40 ಆದರೂ ಜನ ಹೀಗೆ ಬರ್ತಾ ಇರ್ತಾರೆ. ಈಗ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಇದೊಂಥರ ಸ್ಥಳ ಆಗ್ಬಿಟ್ಟಿದೆ, ಪ್ರಸಿದ್ಧವಾದ ಸ್ಥಳ ಆಗಿದೆ. ಜನ ಬರ್ತಾ ಇರ್ತಾರೆ. 20 ವರ್ಷ ಅಣ್ಣವರು ಇಲ್ಲ ಅನ್ನುವಂಥದ್ದು ಅಭಿಮಾನಿಗಳು ಇವತ್ತು ಡೈಜೆಸ್ಟ್ ಆಗಲ್ಲ. ಅವತ್ತು 20 ವರ್ಷಗಳಿಂದ ಅಪ್ಪಾಜಿ ಇಲ್ಲ ಅಂತ ಅಂತಾರೆ. ಅದು ಯಾವ ಥರ ಡೈಜೆಸ್ಟ್ ಅಭಿಮಾನಿಗಳ ಕೈಲಂತ ಹಾಗೆ ಡೈಜೆಸ್ಟ್ ಮಾಡ್ತಾರೆ? ಅದನ್ನು ನಂಬಕ್ಕೆ ಆಗಲ್ಲ. ಈಗಲೂ ನಾವು ಇದ್ದಾರೆ ಅಂದ್ಕೊಂಡೇ ಬದುಕ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ, ನಮ್ಮ ಗುಣದಲ್ಲಿದ್ದಾರೆ, ನಾವು ಮಾಡೋ ಕೆಲಸದಲ್ಲಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನೇನು ಮೊಮ್ಮಕ್ಕಳೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಈಗ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.